ಟೈಮಲ್ಲಿ ನಿನ್ ಬಗ್ಗೆ ಪೊಲೀಸವ್ರಿಗೆ ಗೊತ್ತಾಗಿರುತ್ತೆ. ಯಾವ ಕ್ಷಣದಲ್ಲಾದ್ರೂ ಅವ್ರು ನಿನ್ನ ಅರೆಸ್ಟ್ ಮಾಡ್ಬೋದು. ನನ್ ಮಾತ್ ಕೇಳಿ ಹೊರಟ್ಬಿಡಿ. ಏಯ್ ವಿಕ್ಕಿ, ರಾಜ್, ನನಗೆ ಉಲ್ಟಾ ಪ್ಲಾನ್ ಮಾಡಕ್ ನೋಡ್ತೀರಾ? ನಾನು ಏನು ಅಂತ ತೋರಿಸ್ತೀನಿ. ನಮ್ಮ ಅಕ್ಕನಿಗೆ ಮೋಸ ಮಾಡಕ್ ನೋಡ್ತೀನೋ? ನೀನು ಸುಮ್ಮನೆ ಬಿಡಲ್ಲ ಕಣೋ, ನೀನು ಸಾಯಿಸ್ತೀನಿ ಇವತ್ತು. ಯಾಕೋ ಅವನ್ ಬಾಯಿ ಮುಚ್ಚಿದೆ? ಕೂಕೊಳ್ಳಿ ಬಿಡು. ಅವನ್ ಚೀರಾಟ ಇವತ್ತು ಪ್ರಪಂಚಕ್ಕೆಲ್ಲ ಕೇಳಿಸ್ಬೇಕು. ನನ್ನ ಕೈಯಾರ ಸಾಯಿಸ್ತೀನಿ ಕಣ್ಣ. ಇವನ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇವನ್ ಕಿರ್ಚೋದನ್ನ ಇಡೀ ಜಗತ್ತೇ ಕೇಳಿದ್ರು ಪರವಾಗಿಲ್ಲ. ಲೇ, ಕಾರಲ್ಲಿ ಅಕ್ಕ ಇದ್ದಾಳ್ಕಣೋ. ಅಕ್ಕ ಗರ್ಭಿಣಿ ಬೇರೆ. ಡಾಕ್ಟರ್ ಈ ತರ ಸೆನ್ಸಿಟಿವ್ ವಿಷಯಗಳು ಅವಳು ಗೊತ್ತಾಗಬಾರ್ದು ಅಂತ ಹೇಳಿದ್ದಾರೆ. ಇವನು ಎಷ್ಟು ದೊಡ್ಡ ನೀಚ ಅಂತ ನಮಗ್ ಗೊತ್ತಿದೆ. ಆದ್ರೆ ಅಕ್ಕಂಗ್ ಮಾತ್ರ ಈ ವಿಷಯ ಗೊತ್ತಾಗಬಾರ್ದು ಕಣೋ. ನೀನು ಎಷ್ಟು ಬೇಕಾದ್ರೂ ಇವನಿಗೆ ಹೊಡಿ, ಆದ್ರೆ ಇವನು ಕಿರ್ಚೋದು ಮಾತ್ರ ಯಾರಿಗೂ ಕೇಳಬಾರ್ದು. ವಿಕ್ಕಿ, ಲೇ, ಇಷ್ಟು ದಿನ ನಮ್ಮ ಕುಟುಂಬಕ್ಕೆ ಎಷ್ಟೆಲ್ಲ ತೊಂದರೆ ಕೊಟ್ಟ್ಯೋ. ನಾನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಪದ್ಮಾವತಿನ ನನ್ನಿಂದ ದೂರ ಮಾಡಕ್ ನೋಡ್ದೆ. ನೀನು ನನ್ನನ್ನ ತಾಯಿ ತರ ನೋಡ್ಕೊಂಡಿದ್ ನನ್ನ ಅಕ್ಕನ ನನ್ನಿಂದ ದೂರ ಮಾಡಕ್ ನೋಡ್ತೀಯ? ಎಲ್ಗೋ ಓಡೋಗ್ತ್ಯಾ? ಎಲ್ಲಿಗೆ ಹೋಗ್ತ್ಯಾ? ನಿನ್ನ ಜೀವಂತವಾಗಿ ಉಳ್ಸಲ್ಲ ಕಣೋ. ಇವತ್ತು ನಿನ್ನ ಸಾಯಿಸ್ದೆ ನಾನು ಬಿಡಲ್ಲ ಕಣೋ. ವಿಕ್ಕಿ ನಿಂತ್ಕೋ, ನಿಂತ್ಕೋ. ಏಯ್ ವಿಕ್ಕಿ ನಿಂತ್ಕೊಳ್ಳೋ. ಏಯ್ ಏಯ್, ನಮ್ಗೆ ಅಕ್ಕ ಇಂಪಾರ್ಟೆಂಟ್ ಕಣೋ.